ರಾಜಧಾನಿ ಬೆಂಗಳೂರು ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂತದ್ದು. ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಉದ್ಘಾಟನೆ ಶಂಕುಸ್ಥಾಪನೆ ನೆಪದಲ್ಲಿ ಪವರ್ ಶೋ ಆಗ್ತಾ ಇದೆಯಾ ಅನ್ನುವ ಕುತೂಹಲ ಕೂಡ ಇರುವಂತದ್ದು. ಕಾಂಗ್ರೆಸ್ ಆರೋಪದ ಬೆನ್ನಲ್ಲೇ ರಾಜ್ಯಕ್ಕೆ ಮೋದಿ ಎಂಟ್ರಿ ಆಗ್ತಾ ಇದೆ. ಈಗಾಗಲೇ ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂತದ್ದು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ. ಕೇಸರಿ ಕಹಳೆಯನ್ನ ಕೂಗೋದಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ. ಇದರ ಮಧ್ಯೆ ರಾಹುಲ್ ಭೇಟಿ ಕೂಡ ಆಗಿತ್ತು ಶುಕ್ರವಾರ. ಭೇಟಿ ಬೆನ್ನಲ್ಲೇ ರಾಜ್ಯಕ್ಕೆ ನರೇಂದ್ರ ಮೋದಿ ಭೇಟಿಯನ್ನ ಕೊಡ್ತಾ ಇರುವಂತದ್ದು. ಮೊನ್ನೆಯಷ್ಟೇ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು ರಾಹುಲ್ ಗಾಂಧಿ. ಮತಗಳ್ಳತನದ ವಿರುದ್ಧ ಆರೋಪವನ್ನ ದಾಖಲೆ ಸಮೇತವಾಗಿ ಸಾಕ್ಷಿ ಸಮೇತವಾಗಿ ವಿವರಿಸಿದ್ರು. ಇದರ ಬೆನ್ನಲ್ಲೇ ರಾಜ್ಯದ ರಾಜಧಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇರುವಂತದ್ದು. ಈ ಒಂದು ಉದ್ಘಾಟನೆ ಹೆಸರಿನಲ್ಲಿ ಶಂಕುಸ್ಥಾಪನೆ ನೆಪದಲ್ಲಿ ಎಲ್ಲೋ ಒಂದ್ ಕಡೆ ಪವರ್ ಶೋ ನಡೀತಾ ಇದೆಯಾ ಅಂತ ಹೇಳಿ ಇದೀಗ ಎಲ್ರು ಕೂಡ ಹೇಳ್ತಾ ಇರುವಂತದ್ದು. ಕಾಂಗ್ರೆಸ್ ಆರೋಪದ ಬೆನ್ನಲ್ಲೇ ರಾಜ್ಯಕ್ಕೆ ಮೋದಿ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂತದ್ದು. ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆ, ವಂದೇ ಭಾರತ್ ರೈಲುಗಳಿಗೂ ಕೂಡ ಚಾಲನೆಯನ್ನ ಕೊಡ್ತಾರೆ. ವಿವಿಧ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಎಂದು. ಹಾಗಾಗಿ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇರುವಂತದ್ದು. ಈ ಬಗ್ಗೆ ಕೆಲವೊಂದಷ್ಟು ಮಾತುಗಳನ್ನ ಆಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಕೆಲವರೆಲ್ಲ ಬಿಜೆಪಿ ಮುಖಂಡರು ಮಾತಾಡ್ತಾ ಇದ್ದಾರೆ. ಇವರಿಗೆ ಹಿಸ್ಟ್ರಿನೇ ಗೊತ್ತಿಲ್ಲ, ಯಾವಾಗ ಮೆಟ್ರೋ ಸ್ಟಾರ್ಟ್ ಆಯಿತು ಅಂತ. 2006ರಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅನುಮೋದನೆ ಪಡ್ಕೊಂಡು MV ರೋಡಲ್ಲಿ ಈಗ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಶಂಕುಸ್ಥಾಪನೆ ಆಗಿದ್ದು. ಆಗ ಧರ್ಮ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ನಾನು ಬೆಂಗಳೂರು ನಗರದ ಉಸ್ತುವಾರಿ ಸಚಿವನಾಗಿದ್ದೆ. ಆವತ್ತು ಮೆಟ್ರೋ ಫಸ್ಟ್ ಫೇಸ್ಗೆ ಆವತ್ತು ಶಂಕುಸ್ಥಾಪನೆ ಆಗಿತ್ತು. ಆಮೇಲೆ ಈ ಮೆಟ್ರೋ ಜನರದ್ದು, ಯಾವುದೋ ಒಂದು ಪಕ್ಷದ್ದಲ್ಲ, BJP ಪಕ್ಷದ್ದಲ್ಲ ಅಥವಾ ರಾಜ್ಯ ಸರ್ಕಾರದ್ದಲ್ಲ, ಮೆಟ್ರೋ ಜನರದ್ದು, ಯಾವ ಪಕ್ಷದ ಸ್ವತ್ತು ಕೂಡ ಅಲ್ಲ ಅಂತ ಇನ್ನೊಮ್ಮೆ BJP ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರಿಗೆ ಕೆಲಸ ಮಾಡೋದಕ್ಕಿಂತಲೂ ಪ್ರಚಾರದ ಹುಚ್ಚು, ಪ್ರಚಾರ ಪ್ರಿಯರು. ಏನು ಮಾಡದೇ ಇದ್ರೂ ಕೂಡ ನಾವು ಮಾಡಿದ್ದೀವಿ ಅಂತ ಹೇಳೋದು, ಬೇರೆಯವ್ರು ಮಾಡೋದನ್ನು ನಾವೇ ಮಾಡಿದ್ದೀವಿ ಅಂತ ಹೇಳೋದು. ಇಂಥ ಜನಕ್ಕೆ ನಾವೇನು ಹೇಳೋದು? 45% ಸಾಲದ ರೂಪದಲ್ಲಿ ಮೆಟ್ರೋ ತೊಗೊಂಡಿದೆ. ಸಾಲದ ರೂಪದಲ್ಲಿ ಮೆಟ್ರೋ ಕಂಪ್ನಿ ತೊಗೊಂಡಿದೆ. ಸೆಕೆಂಡ್ ಫೇಸು 30% ರಾಜ್ಯ ಸರ್ಕಾರ ಪ್ಲಸ್ ಜಮೀನು ನಮ್ಮದೇ. ಆಮೇಲೆ ಹೆಚ್ಚುವರಿ ಖರ್ಚಾಗುತ್ತಲ್ಲ, ಅದು ಕೂಡ ನಮ್ಮದೇ. ಆಮೇಲೆ ಅದೇ ಮಿತಿಮೀರಿದ ವೆಚ್ಚ ಅಂತ ಹಾಕಿದ್ದೀನಿ ಇದರಲ್ಲಿ. ಆಮೇಲೆ ಕೇಂದ್ರ ಸರ್ಕಾರದ 20%, ಸೆಕೆಂಡ್ ಫೇಸಲ್ಲಿ 20%. ಇನ್ನು ಉಳಿದಿರ್ತಕ್ಕಂಥ 50% ಸಾಲ ತಗೊಂಡಿದ್ದಾರೆ ಮೆಟ್ರೋ ಕಂಪ್ನಿಯವರು. ಅಂದರೆ 100%ಅಲ್ಲಿ ಕೇಂದ್ರ ಸರ್ಕಾರದ್ದು ಕೇವಲ 20%, ಉಳಿದಿದ್ದು ರಾಜ್ಯ ಸರ್ಕಾರ ಇದು ಮೆಟ್ರೋದವರು ಸಾಲ ತಗೊಂಡಿರ್ತಕ್ಕಂಥದ್ದು. ಆಮೇಲೆ ಮೂರನೇ ಫೇಸು ರಾಜ್ಯ ಸರ್ಕಾರದ 20% ಸಂಪೂರ್ಣ ಜಮೀನು ಮತ್ತು ಪುನರ್ವಸತಿ ವೆಚ್ಚ, ಕೇಂದ್ರ ಸರ್ಕಾರದ 20%. ಇನ್ನು ಉಳಿದಿರ್ತಕ್ಕಂಥ 60% ಸಾಲ ಮೆಟ್ರೋ ತೊಗೊಂಡಿರೋದು. ಆಮೇಲೆ ಈ ಮೆಟ್ರೋಗೆ ಸಾಲಕ್ಕೆ ಜಾಮೀನು ಹಾಕಿರೋದು ರಾಜ್ಯ ಸರ್ಕಾರ, ಗ್ಯಾರಂಟಿ. ಮೆಟ್ರೋದವ್ರು ಕಟ್ತಾ ಇದ್ದರೆ ರಾಜ್ಯ ಸರ್ಕಾರ ಅದನ್ನು ಭರಿಸ್ಬೇಕು.
ಮೆಟ್ರೋದವ್ರು ಕಟ್ಟೋಕ್ಕಾಗಲಿಲ್ಲ ಅಂತ ಹೇಳ್ತಾ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರ ಬರೆಸ್ತೀವಿ ಅಂತ ನಾವು ಕೊಟ್ಟಿದ್ದೀವಿ. ಕೆಲವರೆಲ್ಲ BJP ಮುಖಂಡರು ಮಾತಾಡ್ತಾ ಇದ್ದಾರೆ. ಇವರಿಗೆ ಹಿಸ್ಟ್ರಿನೇ ಗೊತ್ತಿಲ್ಲ ಯಾವಾಗ ಮೆಟ್ರೋ ಸ್ಟಾರ್ಟ್ ಆಯಿತು ಅಂತ. 2006ರಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅನುಮೋದನೆ ಪಡ್ಕೊಂಡು MV ರೋಡಲ್ಲಿ ಈಗ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿ ಶಂಕುಸ್ಥಾಪನೆ ಆಗಿದ್ದು. ಆಗ ಧರ್ಮ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ನಾನು ಬೆಂಗಳೂರು ನಗರದ ಉಸ್ತುವಾರಿ ಸಚಿವನಾಗಿದ್ದೆ. ಆವತ್ತು ಮೆಟ್ರೋ ಫಸ್ಟ್ ಫೇಸ್ಗೆ ಆವತ್ತು ಶಂಕುಸ್ಥಾಪನೆ ಆಗಿತ್ತು. ಆಮೇಲೆ ಈ ಮೆಟ್ರೋ ಜನರದ್ದು ಯಾವುದೋ ಒಂದು ಪಕ್ಷದ್ದಲ್ಲ, BJP ಪಕ್ಷದ್ದಲ್ಲ ಅಥವಾ ರಾಜ್ಯ ಸರ್ಕಾರದ್ದಲ್ಲ, ಮೆಟ್ರೋ ಜನರದ್ದು ಯಾವ ಪಕ್ಷದ ಸ್ವತ್ತು ಕೂಡ ಅಲ್ಲ ಅಂತ ಇನ್ನೊಮ್ಮೆ BJP ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರಿಗೆ ಕೆಲಸ ಮಾಡೋದಕ್ಕಿಂತಲೂ ಪ್ರಚಾರದ ಹುಚ್ಚು, ಪ್ರಚಾರ ಪ್ರಿಯರು. ಏನು ಮಾಡದೇ ಇದ್ದರೂ ಕೂಡ ನಾವು ಮಾಡಿದ್ದೀವಿ ಅಂತ ಹೇಳೋದು, ಬೇರೆಯವ್ರು ಮಾಡೋದನ್ನು ನಾವೇ ಮಾಡಿದ್ದೀವಿ ಅಂತ ಹೇಳೋದು. ಇಂಥ ಜನಕ್ಕೆ ನಾವೇನು ಹೇಳೋದು? 45% ಸಾಲದ ರೂಪದಲ್ಲಿ ಮೆಟ್ರೋ ತೊಗೊಂಡಿದೆ. ಸಾಲದ ರೂಪದಲ್ಲಿ ಮೆಟ್ರೋ ಕಂಪ್ನಿ ತೊಗೊಂಡಿದೆ. ಸೆಕೆಂಡ್ ಫೇಸ್ದು 30% ರಾಜ್ಯ ಸರ್ಕಾರ ಪ್ಲಸ್ ಜಮೀನು ನಮ್ಮದೇ. ಆಮೇಲೆ ಹೆಚ್ಚುವರಿ ಖರ್ಚಾಗುತ್ತಲ್ಲ ಅದು ಕೂಡ ನಮ್ಮದೇ. ಆಮೇಲೆ ಅದೇ ಮಿತಿಮೀರಿದ ವೆಚ್ಚ ಅಂತ ಹಾಕಿದ್ದೀನಿ ಇದರಲ್ಲಿ. ಆಮೇಲೆ ಕೇಂದ್ರ ಸರ್ಕಾರದ 25%, ಸೆಕೆಂಡ್ ಫೇಸಲ್ಲಿ 25%. ಇನ್ನು ಉಳಿದಿರ್ತಕ್ಕಂಥ 50% ಸಾಲ ತಗೊಂಡಿದ್ದಾರೆ ಮೆಟ್ರೋ ಕಂಪ್ನಿಯವರು. ಅಂದರೆ 100%ಅಲ್ಲಿ ಕೇಂದ್ರ ಸರ್ಕಾರದ್ದು ಕೇವಲ 20%, ಉಳಿದಿದ್ದು ರಾಜ್ಯ ಸರ್ಕಾರ ಇದು ಮೆಟ್ರೋದವರು ಸಾಲ ತಗೊಂಡಿರ್ತಕ್ಕಂಥದ್ದು. ಆಮೇಲೆ ಮೂರನೇ ಫೇಸು ರಾಜ್ಯ ಸರ್ಕಾರದ 20% ಸಂಪೂರ್ಣ ಜಮೀನು ಮತ್ತು ಪುನರ್ವಸತಿ ವೆಚ್ಚ, ಕೇಂದ್ರ ಸರ್ಕಾರದ 20%. ಇನ್ನು ಉಳಿದಿರ್ತಕ್ಕಂಥ 60% ಸಾಲ ಮೆಟ್ರೋ ತೊಗೊಂಡಿರೋದು. ಆಮೇಲೆ ಈ ಮೆಟ್ರೋಗೆ ಸಾಲಕ್ಕೆ ಜಾಮೀನು ಹಾಕಿರೋದು ರಾಜ್ಯ ಸರ್ಕಾರ, ಗ್ಯಾರಂಟಿ. ಮೆಟ್ರೋದವ್ರು ಕಟ್ತಾ ಇದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಈ ಒಂದು ಸಂದರ್ಭದಲ್ಲಿ ಕ್ರೆಡಿಟ್ ವಾರ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ಎರಡೂ ಪಕ್ಷದವರು. ಏನ್ ನಡೀತಾ ಇದೆ ಇದೀಗ ರಾಜ್ಯ ರಾಜಕೀಯದಲ್ಲಿ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಈಗಾಗಲೇ ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಹಳದಿ ಮೆಟ್ರೋ ಮಾರ್ಗದಲ್ಲಿ ಒಂದು ಚಾಲನೆಯನ್ನು ಕೂಡ ಕೊಡಲಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಒಂದ್ ಕಡೆ ಬಿಜೆಪಿಯ ನಾಯಕರು ಮೆಟ್ರೋ ಕಾಮಗಾರಿಗಳಲ್ಲಿ ಕೇಂದ್ರ ಸರ್ಕಾರದೇ ಹೆಚ್ಚು ಪಾಲು ಅನ್ನುವಂಥದ್ದನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಈಗ ರಾಜ್ಯ ಸರ್ಕಾರವು ಕೂಡ ಒಂದು ತಿರುಗೇಟು ಕೊಡುವಂತಹ ಪ್ರಯತ್ನದ ಭಾಗವಾಗಿ ನಿನ್ನೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಏನು ಈಗಾಗಲೇ ಬಿಜೆಪಿ ನಾಯಕರು ಒಂದ್ ಕಡೆ ಕೇಂದ್ರ ಸರ್ಕಾರದ ಹೆಚ್ಚು ಪಾಲು ಮೆಟ್ರೋ ಕಾಮಗಾರಿಗಳಲ್ಲಿ ಅನ್ನುವಂಥದ್ದನ್ನು ಹೇಳಿದ್ದಾರೆ, ಆದ್ರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಮೆಟ್ರೋ ಅಂತಕ್ಕಂಥ ಕಾಮಗಾರಿ ಸ್ಟಾರ್ಟ್ ಆಗಿದ್ದೆ ಒಂದ್ ಕಡೆ ಏನು ಅವಾಗ ಪ್ರಧಾನಿ ಆಗಿರುವಂತಹ ಮನಮೋಹನ್ ಸಿಂಗ್ ಅವರು ಏನು ಪ್ರಧಾನಮಂತ್ರಿ ಆಗಿದ್ರು 2006ರಲ್ಲಿ ಮೊದಲಿಗೆ ರಾಜ್ಯದಲ್ಲಿ MG ರಸ್ತೆ ಏನ್ ಮೆಟ್ರೋ ನಿಲ್ದಾಣ ಇದೆ ಅಲ್ಲಿ ಶಂಕುಸ್ಥಾಪನೆ ಆಯಿತು ಕಾಮಗಾರಿ. ಅಲ್ಲಿಂದನೇ ಆರಂಭವಾಗಿರ್ತಕ್ಕಂಥದ್ದು ಮೆಟ್ರೋ ಕಾಮಗಾರಿಯಲ್ಲಿ ಹಲವು ಹಂತಗಳಲ್ಲಿ ಕೂಡ ನಾವು ನೋಡ್ತಾ ಹೋದ್ರೆ ಒಂದ್ ಕಡೆ ರಾಜ್ಯ ಸರ್ಕಾರ ಒಂದು 30% ಒಂದನೇ ಹಂತದಲ್ಲಿ 30% ಪಾಲುದಾರಿಕೆ ಇದ್ರೆ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ 25% ಇದೆ. ಇನ್ನು ಉಳಿದ ಒಂದು 45 ಅಥವಾ 46% ಏನು ಉಳಿದ ಒಂದು ಪರ್ಸೆಂಟ್ ಏನಿದೆ ಅದನ್ನ ಮೆಟ್ರೋದವರೇ ಸಾಲದ ರೂಪದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಕೂಡ ಯಾವ್ಯಾವ ಹಂತಗಳಲ್ಲಿ ಮೆಟ್ರೋ ಕಾಮಗಾರಿ ಆಗಿತ್ತು ಆ ಎಲ್ಲಾ ಹಂತದಲ್ಲಿ ನೋಡ್ತಾ ಹೋದ್ರೆ ರಾಜ್ಯ ಸರ್ಕಾರದ ಒಂದು 30% ಇದ್ರೆ ಕೇಂದ್ರ ಸರ್ಕಾರದ ಕೇವಲ 20% ಇದೆ. ಇನ್ನು ಉಳಿದ ಮೊತ್ತವನ್ನ ಆ ಒಂದು
ಏನು ಮೆಟ್ರೋನೇ ಒಂದು ಸಾಲದ ರೂಪದಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ಸಾಲಕ್ಕೂ ಕೂಡ ಅವ್ರೇನಾದ್ರೂ ಮೆಟ್ರೋದವ್ರು ಏನಾದ್ರೂ ಆ ಸಾಲವನ್ನ ಕಟ್ಟಲಿಲ್ಲ ಅಂತಂದ್ರೆ ಅದನ್ನ ನಾವೇ ಕಟ್ತೀವಿ ಅನ್ನುವಂಥದ್ದು ರಾಜ್ಯ ಸರ್ಕಾರನೇ ಒಂದು ಶ್ಯೂರಿಟಿಯನ್ನು ಕೂಡ ಅದಕ್ಕೆ ಸಹಿ ಮಾಡಿರ್ತಕ್ಕಂಥದ್ದು. ಅದು ಕೇಂದ್ರ ಸರ್ಕಾರ ಅಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಮಾಹಿತಿಯನ್ನು ಕೂಡ ನಿನ್ನೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ನೀಡಿರ್ತಕ್ಕಂಥದ್ದು. ಅಂದ್ರೆ ಸುಕನ್ಯಾ, ಒಂದ್ ಕಡೆ ಈಗ ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಎಲ್ಲೋ ಮಾರ್ಗಕ್ಕೆ ಒಂದು ಮೆಟ್ರೋ ನಿಲ್ದಾಣಕ್ಕೆ ಈಗಾಗಲೇ ಚಾಲನೆಯನ್ನು ಕೂಡ ಕೊಡಲಿದ್ದಾರೆ. ಪ್ರಮುಖವಾಗಿ ಈ ಒಂದು ಕೊಡುವಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಒಂದು ರೀತಿಯಲ್ಲಿ ಕ್ರೆಡಿಟ್ ವಾರ್ ಕೂಡ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಮೆಟ್ರೋ ಕಾಮಗಾರಿಗಳ ಹಂತಗಳೇನಿದಾವೆ ಎಲ್ಲಾ ಹಂತಗಳಲ್ಲೂ ಕೂಡ ರಾಜ್ಯ ಸರ್ಕಾರದ ಹೆಚ್ಚು ಪಾಲಿರ್ತಕ್ಕಂಥದ್ದು, ಮೆಟ್ರೋ ಕಾಮಗಾರಿಗಳಲ್ಲಿ ರಾಜ್ಯ ಸರ್ಕಾರದೇ ಹೆಚ್ಚು ಮಹತ್ವ ಇರತಕ್ಕಂಥದ್ದು ಅನ್ನುವಂಥದ್ದನ್ನ ನಿನ್ನೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಎಳೆಯಾಗಿ ಬಿಡಿಸಿ ಹೇಳಿರ್ತಕ್ಕಂಥದ್ದು. ಇವತ್ತು ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಎಲ್ಲೋ ಮಾರ್ಗವನ್ನ ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ಹಾಗಾಗಿ ಒಂದ್ ಕಡೆ ರಾಜ್ಯದವರೇ ಆಗಿರ್ತಕ್ಕಂಥ ಬಿಜೆಪಿ ನಾಯಕರು ಕೇವಲ ಕೇಂದ್ರ ಸರ್ಕಾರದ ಮಾತ್ರ ಹೇಳ್ತಾರೆ, ಅವರು ಕೂಡ ರಾಜ್ಯದವರೇ, ನಮ್ಮ ರಾಜ್ಯ ಸರ್ಕಾರ ಕೂಡ ಮಾಡಿದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇಲ್ಲ. ಇದು ದುರದೃಷ್ಟಕರ ಸಂಗತಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಮತ್ತೆ ಬಿಜೆಪಿಯ ನಾಯಕರು ಎಲ್ಲೋ ಒಂದ್ ಕಡೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಪ್ರಚಾರ ಪ್ರಿಯರು ಅನ್ನುವಂಥದ್ದನ್ನು ಕೂಡ ವಾಗ್ದಾಳಿಯನ್ನು ಕೂಡ ನಿನ್ನೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾಡಿದ್ರು. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಏನು ಮೆಟ್ರೋ ನಿಲ್ದಾಣಗಳು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ, ಯಾಕಂತಂದ್ರೆ ಎಲ್ಲಾ ಅನುಮತಿಯನ್ನು ಕೂಡ ಕೇಂದ್ರ ಸರ್ಕಾರ ಕೊಡಬೇಕು. ಹಾಗಾಗಿ ರಾಜ್ಯ ಸರ್ಕಾರ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸೌಕರ್ಯಗಳನ್ನ ಮಾಡಿಕೊಡ್ಬೇಕಾಗುತ್ತೆ. ಅದು ಭೂಮಿಯನ್ನು ಕೂಡ ರಾಜ್ಯ ಸರ್ಕಾರ ಕೂಡ ಕೊಟ್ಟಿರ್ತಕ್ಕಂಥದ್ದು ಅನ್ನುವಂಥದ್ದು. ಮತ್ತೆ ಅದಕ್ಕೆ ಹೆಚ್ಚಿನದಾಗಿ ಸಾಲ ತೆಗೆದುಕೊಂಡಂತ ಸಂದರ್ಭದಲ್ಲಿ ಕೂಡ ನಮ್ಮ ಮೆಟ್ರೋ ಅಂತಕ್ಕಂಥದ್ದು ನಮ್ಮ ಒಂದು ಸಿಲಿಕಾನ್ ಸಿಟಿ ಅಭಿವೃದ್ಧಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವೇ ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡಿದೆ. ಅದಾಗೂ ಸಹಿತ ಈಗ ಎಲ್ಲೋ ಮಾರ್ಗ ಏನು ಉದ್ಘಾಟನೆ ಆಗ್ತಾ ಇದೆ, ಆ ಒಂದು ಉದ್ಘಾಟನೆ ಆಗುವಂತ ಸಂದರ್ಭದಲ್ಲಿ ಕೆಲವಷ್ಟು ವಿಳಂಬ ಆಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಆಗಿರಬಹುದು ಮತ್ತೆ ಬಿಜೆಪಿ ನಾಯಕರು ಕೂಡ ಈ ಮೆಟ್ರೋ ನಿಲ್ದಾಣ ಕಾಮಗಾರಿ ಆದ್ರೂ ಸಹಿತ ಇದು ಉದ್ಘಾಟನೆ ಆಗ್ಲಾರ್ದೆ ಎಲ್ಲೊಂದ್ ಕಡೆ ವಿಳಂಬ ಆಗಿರ್ತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರ ಕಾರಣ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇತ್ತು, ಅವರು ಕೂಡ ಒಂದಾದ್ರೂ ಸಭೆ ಮಾಡಿದ್ರ ಅನ್ನುವಂತ ಪ್ರಶ್ನೆಯನ್ನು ಕೂಡ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೇಳಿರ್ತಕ್ಕಂಥದ್ದು. ಹೀಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರ ನಡುವೆ ಹಲವಾರು ಬಾರಿ ನಾವು ಕ್ರೆಡಿಟ್ ವಾರ್ ಅನ್ನು ನೋಡಿದ್ದೇವೆ. ಸಿಗಂದೂರು ಒಂದು ಬ್ರಿಡ್ಜ್ ಸಂದರ್ಭದಲ್ಲಿ ಕೂಡ ಅಲ್ಲಿ ಉದ್ಘಾಟನೆ ಆಗುವಂತ ಸಂದರ್ಭದಲ್ಲಿ ಕೂಡ ಏನು ಮುಖ್ಯಮಂತ್ರಿಗಳನ್ನು ಕೂಡ ಆಹ್ವಾನ ಮಾಡಿದ್ರು ಸಹಿತ ಅವರು ಬೇರೆ ದಿನಾಂಕವನ್ನು ನಿಗದಿ ಮಾಡಿಕೊಳ್ಳಿ ಅಂದ್ರೆ ಮಾಡ್ಕೊಳ್ಳಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಮಾತನಾಡಿ ಅಲ್ಲಿ ಕೂಡ ಪರ ವಿರೋಧ ಕೂಡ ವ್ಯಕ್ತವಾಯಿತು. ಅಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಕಾಮಗಾರಿ ಒಂದು ಬ್ರಿಡ್ಜ್ ನ ಉದ್ಘಾಟನೆಗೆ ಕೂಡ ಹೋಗ್ಲಿಲ್ಲ. ಹೀಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ನಡುವೆ ಕೂಡ ಒಂದು ರೀತಿ ಕ್ರೆಡಿಟ್ ವಾರ್ ಮತ್ತೆ ವಾಕ್ ಸಮರ ಕೂಡ ಶುರುವಾಗಿರ್ತಕ್ಕಂಥದ್ದು. ಸುಕನ್ಯಾ. ಎಸ್ ಬಸವರಾಜ್, ಈಗಾಗಲೇ ಇತ್ತೀಚೆಗಷ್ಟೇ ಕೇಬಲ್ ಆಧಾರಿತ ಸೇತುವೆಯನ್ನ ಕೂಡ ಉದ್ಘಾಟನೆ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಕ್ರೆಡಿಟ್ ವಾರ್ ಶುರುವಾಗಿರುತ್ತೆ. ಈ ಒಂದು ಸಂದರ್ಭದಲ್ಲೂ ಕೂಡ ಕ್ರೆಡಿಟ್ ವಾರ್ ಅನ್ನ ಶುರು ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ರಾಜಕೀಯದಲ್ಲಿ ಕ್ರೆಡಿಟ್ ವಾರ್ ಅನ್ನೇ ನೆಪ ಮಾಡಿಕೊಂಡು ಸರ್ಕಾರವನ್ನ ನಡೆಸ್ತಾ ಇದ್ದಾರಾ ಅಂತ. ಖಂಡಿತ ಸುಕನ್ಯಾ, ಈಗ ಒಂದ್ ಕಡೆ ಕೇಬಲ್ ಆಧಾರಿತ ಬ್ರಿಡ್ಜ್ ಅನ್ನು ಕೂಡ ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಗಂದೂರು ಬ್ರಿಡ್ಜ್ ಏನಿದೆ ಅಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ರು. ಆದ್ರೆ ಆ ಒಂದು ಕಾರ್ಯಕ್ರಮ ಕೆಲವೊಂದ್ ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡುವೆ ಕೆಲವೊಂದಿಷ್ಟು ಒಂದು ಸಮನ್ವಯತೆ ಕೊರತೆ ಉಂಟಾಗಿ ಆ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಯಾರು ಕೂಡ ಅಲ್ಲಿ ಪಾಲ್ಗೊಳ್ಳಿಕ್ಕೂ ಕೂಡ ಆಗ್ಲಿಲ್ಲ. ಹಾಗಾಗಿ ಅದು ಕೂಡ ಒಂದ್ ಕಡೆ ನಮ್ಮ ರಾಜ್ಯದ ದೊಡ್ಡ ಕಾಮಗಾರಿ ಆಗಿರ್ತಕ್ಕಂಥದ್ದು ಅಲ್ಲಿ ಉದ್ಘಾಟನೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ಯಾರು ಕೂಡ ಹೋಗ್ಲಿಲ್ಲ ಅನ್ನುವಂಥದ್ದು ಅಲ್ಲಿ ಪರ ವಿರೋಧಗಳು, ಟೀಕೆಗಳು, ಟಿಪ್ಪಣಿಗಳು ಕೂಡ ಉಂಟಾದವು. ಅದಾದ ಬಳಿಕ ಕೆಲವೊಂದಿಷ್ಟು ಹಲವಾರು ವಿಚಾರಗಳಲ್ಲೂ ಕೂಡ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಯೋಜನೆಗಳಿಗೆ ಆಸಕ್ತಿ ತೋರಿಸಿದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಆಸಕ್ತಿ ತೋರಿಸೋದಿಲ್ಲ. ರಾಜ್ಯ ಸರ್ಕಾರ ಆಸಕ್ತಿ ತೋರಿಸಿದ್ರೆ ಇತ್ತ ಕೇಂದ್ರ ಸರ್ಕಾರ ಆಸಕ್ತಿ ತೋರಿಸ್ತಾ ಇಲ್ಲ. ಹೀಗೆ ಒಂದ್ ಕಡೆ ಇವರು ರಾಜಕೀಯ ಪಕ್ಷಗಳು ತಮ್ಮ ಸರ್ಕಾರವನ್ನು ನಡೆಸುವಂತ ಸಂದರ್ಭದಲ್ಲಿ ಜನರ ಒಂದು ಯೋಜನೆಗಳ ಸಂಬಂಧಪಟ್ಟಂತ ಅದನ್ನ ಒಂದಾಗಿ ಮಾಡಬೇಕು. ಆದ್ರೆ ಇಲ್ಲಿ ಕ್ರೆಡಿಟ್ ವಾರ್ ಹೆಚ್ಚಾಗಿರ್ತಕ್ಕಂಥದ್ದು ಹಲವಾರು ಕಾಮಗಾರಿಗಳಲ್ಲಿ ಕೂಡ ನಾವು ನೋಡಿದ್ದೇವೆ. ಮತ್ತೆ ಬರ ಪರಿಹಾರ ಆಗಿರಬಹುದು ಅಥವಾ ನಮ್ಮ GST ತೆರಿಗೆ ಹಣ ಆಗಿರಬಹುದು, ಹೀಗೆ ಹಲವಾರು ರೀತಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಅನುದಾನಗಳ ಕೊರತೆ ಅಂತಕ್ಕಂಥದ್ದಾಗಿರಬಹುದು. ಹೀಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ಸಮನ್ವಯತೆ ಕೊರತೆಯಿಂದ ಎಲ್ಲೊಂದ್ ಕಡೆ ಇದು ಜನಸಾಮಾನ್ಯರ ಮೇಲೆ ಪರಿಣಾಮ ಬೀಳುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಆಡಳಿತ ನಡೆಸುವಂತವರು ಯಾವುದೇ ಪಕ್ಷದವರಾಗಿರ್ಲಿ ಅವರು ಜನರ ಒಂದು ಹಿತರಕ್ಷಣೆಗಾಗಿ ಅವರು ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ಕ್ರೆಡಿಟ್ ವಾರ್ ತೆಗೆದುಕೊಳ್ಳೋದು ಒಂದ್ ಕಡೆ ಆದ್ರೆ ನಿಜವಾಗ್ಲೂ ಕೂಡ ಯೋಜನೆ ಕಾಮಗಾರಿಯನ್ನ ಸಕ್ಸಸ್ ಮಾಡುವಂತ ಹಂತದಲ್ಲಿ ಎರಡೂ ಸರ್ಕಾರಗಳು ಕೂಡ ಶ್ರಮ ವಹಿಸಬೇಕಾಗಿದೆ. ಆದ್ರೆ ರಾಜಕೀಯ ಇವರ ಒಂದು ತೆವಲಾಟಕ್ಕೆ ಒಂದ್ ಕಡೆ ಮುಗ್ಧ ಜನರ ಮೇಲೆ ಪರಿಣಾಮ ಬೀರುವಂತದ್ದು ಆಗ್ಬಾರ್ದು ಅನ್ನುವಂಥದ್ದು ಜನಸಾಮಾನ್ಯರ ಒಂದು ಮಾತಾಗಿರ್ತಕ್ಕಂಥದ್ದು. ಸುಕನ್ಯಾ.
ಓಕೆ ಓಕೆ ಬಸವರಾಜ್, ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ. ಈಗಾಗಲೇ ಜನರ ಹಿತರಕ್ಷಣೆಗೆ ಕೆಲಸ ಮಾಡಬೇಕಾಗಿದ್ದಂತ ಸರ್ಕಾರ ಕ್ರೆಡಿಟ್ ವಾರ್ಗಳನ್ನ ಶುರು ಮಾಡ್ಕೊಂತಾ ಇದೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಾವುದೇ ಕಾಮಗಾರಿ ಉದ್ಘಾಟನೆ ಆಗ್ಲಿ ಎಲ್ಲದರಲ್ಲೂ ಕೂಡ ನಾವು ಜಾಸ್ತಿ ಮಾಡಿದ್ವಿ ಕೆಲಸನ, ಅವರು ಜಾಸ್ತಿ ಮಾಡ್ಲಿಲ್ಲ, ಈ ರೀತಿಯಾದಂತ ಕ್ರೆಡಿಟ್ ವಾರ್ಗಳನ್ನ ಶುರು ಮಾಡ್ಕೊಂತಾ ಇರುವಂತದ್ದು.